ಆಹಾ, ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಲೇಬೇಕು. ನೋಡಿ 2 ಬರೆದಿದ್ದೀನಿ. ಬಿಡೋಣ ನೀರಿಗೆ. ಬಾ ಹತ್ರ ಬಾ. 4 ಈಗ ಬಿಡು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾವು ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಅಥರ್ವ ಸ್ಕೂಲಿಗೆ ಹೋಗಿಲ್ಲ. ಅವನಿಗೆ ಜ್ವರ, ಇದಕ್ಕಿದ್ದಂಗೆ ವೆದರ್ ಕೂಡ ಚೇಂಜ್ ಆಗಿದೆ. ಸೊ ಹಾಗಾಗಿ ಅವನನ್ನು ಸ್ಕೂಲಿಗೆ ಕಳಿಸಿಲ್ಲ. ಅವನಿಗೆ ನೆನ್ನೆ ರಾತ್ರಿಯಿಂದನೇ ಸ್ವಲ್ಪ ಫೀವರ್ ಸ್ಟಾರ್ಟ್ ಆಗಿತ್ತು. ಸಿರಪ್ ಹಾಕಿದ್ದೆ, ಬಟ್ ಸ್ಟಿಲ್ ಮಾರ್ನಿಂಗಿಗೆ ಮತ್ತೆ ಜಾಸ್ತಿ ಆಯಿತು. ಹಾಗಾಗಿ ಇವತ್ತು ಅವನನ್ನು ಸ್ಕೂಲಿಗೆ ಕಳಿಸಿಲ್ಲ. ಸೊ ಈಗೆಲ್ಲ ಕೆಲಸ ಮುಗೀತು. ದೇವ್ರ ಪಾತ್ರೆ ಎಲ್ಲ ಸ್ವಲ್ಪ ತೊಳೆಯೋದಿತ್ತು. ಹಾಗಾಗಿ ಎಲ್ಲ ವಾಶ್ ಮಾಡಿಕೊಂಡು ಅಡುಗೆನೂ ಎಲ್ಲ ಆಗಿದೆ. ಇನ್ನೇನು ಮೋಹನ್ ಈಗ ಸ್ವಲ್ಪ ಹೊತ್ತಲ್ಲಿ ಹೊರಡ್ತಾರೆ. ಸೊ ಅಡುಗೆ ಒಂದು ಮುದ್ದೆ ಮಾಡ್ಕೊಂಡಿದ್ದೀನಿ. ಒಂದು ಮೋಹನ್ಗೆ, ಇನ್ನೊಂದು ಅಥರ್ವಂಗೆ. ನನಗೆ ಜ್ವರ ಇದೆ, ಮುದ್ದೆ ಕೊಡ್ಬೋದು ಇಲ್ಲೋ ನಂಗೆ ಗೊತ್ತಿಲ್ಲ. ಈ ಕಡೆ ರೈಸ್ ಆಗಿದೆ ಆ್ಯಂಡ್ ಈ ಕಡೆ ಗೆಡ್ಡೆಕೋಸು ಸಾಂಬಾರು ಆ್ಯಂಡ್ ಗೋರಿಕಾಯಿ ಪಲ್ಯ. ಬಾಯ್ಲಿ ಅಥರ್ವ. ಸೊ ಹೊರಟದ. ಸೊ ಇನ್ನು ಊಟ ಅದು ಮಾಡಿಕೊಂಡು ಮೋಹನ್ ಹೊರಡ್ತಾರೆ. ಅವರಿಬ್ಬರದ್ದು ಊಟ ಆದಮೇಲೆ ಇನ್ನು ನಾನು ಊಟ ಮಾಡಿ ಸ್ವಲ್ಪ ಸುಧಾರಿಸ್ಕೊತೀನಿ. ಬೆಳಗಿಂದ ಬರೀ ಕೆಲಸನೇ ಆಗೋಯ್ತು. ಸ್ವಲ್ಪ ದೇವ್ರ ಪಾನೆ ಕ್ಲೀನಿಂಗ್ ಅಂದರೆ ಅದೇ ಟೈಮ್ ಹಿಡಿಯತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡು ಮಾಡೋತ್ತಿಗೆ ಇಷ್ಟೊತ್ತಾಯಿತು. ವೆರಿ ಗುಡ್. ಖಾಲಿ ಮಾಡ್ತಾ ಇದೆಯಾ? ಒಂದೊಂದೇ ತೊಗೋಬೇಕು. ಒಂದೊಂದೇ ತಿನ್ನಿ. ನುಂಗ್ತಾ ಇದೆಯಾ, ಕಚ್ತಾ ಇದೆಯಾ ಅಥರ್ವ? ನುಂಗ್ತಾ ಇದೆಯಾ? ಓದ್ಸತಿ ನೀ ಕಚ್ಚಿದ್ದೆ ಅಲ್ಲ. ಪಪ್ಪಂದಾಯ್ತು ಮೊಮ್ಮು. ಕುಡಿ ನೀರಿಲ್ಲ. ಸೊ ಇನ್ನು ಮೋಹನ್ ಕೂಡ ಹೊರಟರು. ಅವ್ರು ಆಲ್ರೆಡಿ ಕ್ಯಾಬ್ ವೆಯ್ಟ್ ಮಾಡ್ತಾಯಿತ್ತು. ಇನ್ನು ಅಥರ್ವನು ಕೆಳಗೆ ಹೋಗಿ ಬಾಯ್ ಮಾಡಿ ಬರ್ತೀನಮ್ಮ ಅಂತ ಹೇಳಿಬಿಟ್ಟು ಅವನು ಹೊರಟಿದ್ದಾನೆ. ಮೇಲ್ ಬಾ. ಏಯ್ ಬಾ, ಹೋದ್ರು ಬಾ ಬಾ ಮೇನ್. ಆ್ಯಂಡ್ ಎಸ್, ರಾತ್ರಿಯಿಂದ ನನಗೂ ಸ್ವಲ್ಪ ನೆಗಡಿ ಆಗಿಬಿಡಿತ್ತು. ಹಾಗಾಗಿ ಇವತ್ತು ಮೊದಲನೇ ಅನ್ನಕ್ಕೆ ಒಂದು ಸ್ವಲ್ಪ ಈ ತುಪ್ಪದಲ್ಲಿ ಬೆಳ್ಳುಳ್ಳಿ ಕರೆದು ಮಾಡ್ಕೋತಾರಲ್ಲ, ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಬಾಣಂತನದಲ್ಲಿ ನಮ್ಮಮ್ಮ ತುಂಬ ಮಾಡಿಕೊಡೋರು. ಇದು ಫಸ್ಟ್ ಸ್ಟಾರ್ಟಿಂಗ್ ನಂಗೆ ಹೆಂಗೆ ಇಷ್ಟ ಆಯಿತು ಅಂದರೆ, ನಮ್ಮ ಅಕ್ಕಂದು ಬಾಣಂತನಕ್ಕೆ ನಮ್ಮಮ್ಮ ಮೊದಲನೇ ಅನ್ನ ಕೊಡಬೇಕಲ್ಲ, ಬಿಸಿ ಬಿಸಿ ಅನ್ನಕ್ಕೆ ಬೆಳ್ಳುಳ್ಳಿ ಅನ್ನ. ಆವಾಗ ಅವಳ ಜೊತೆ ನಾನು ಕೂಡ ತಿಂತಾಯಿದ್ದೆ. ಸೊ ಅವಾಗಿಂದ ನಂಗೆ ತುಂಬ ಇಷ್ಟ ಆಯಿತು. ಇದು ನೆಗಡಿ ಕೆಮ್ಮು ಏನಾನ ಇತ್ತು ಅಂದರೆ ಆರಾಮಾಗಿ ಹೋಗುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಆದರೆ ಬಿಸಿ ಬಿಸಿ ಅನ್ನ ಇರಬೇಕು. ಸೊ ಬನ್ನಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ತುಂಬ ಈಸಿ. ಸೊ 1 ನಿಮಿಷದಲ್ಲೇ ಆಗೋಗ್ಬಿಡತ್ತೆ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ನೀವು ಟ್ರೈ ಮಾಡಿ. ಈ ವೆದರ್ ಕೂಡ ಇದಕ್ಕಿದಂಗೆ ಚೇಂಜ್ ಆಗುತ್ತೆ. ನೆಗಡಿ ಅದೆಲ್ಲ ಆಗುತ್ತಲ್ಲ, ಕೆಮ್ಮು ನೆಗಡಿ. ಸೊ ದಟ್ ಆವಾಗ ಇದು ತುಂಬ ಯೂಸ್ ಆಗುತ್ತೆ. ಸೊ ಇಲ್ಲಿ ಒಗ್ಗರಣೆ ಬಾಣಲೆಗೇ ನಾನು ಒಂದು ಸ್ವಲ್ಪ ಹಾಕ್ಕೊತೀನಿ. ಇದಕ್ಕೇನಿಲ್ಲ, ಇಲ್ಲೇ ಇಟ್ಕೊಂಡಿದ್ದೀನಿ ತುಪ್ಪ. ಜಸ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಅನ್ನಕ್ಕೆ ಎಷ್ಟು ಕಲಿಸ್ಕೊತೀರೋ ಅಷ್ಟು ತುಪ್ಪ ಹಾಕ್ಕೊಬೋದು. ಇದು ಅಥರ್ವಂಗೆ ಕೊಡೋಣ ಅಂದರೆ ನಾವು ಮುದ್ದೆ ಊಟ ಮಾಡ್ದೆ, ಬೇಡ ಅಂತಂದ. ಒಂದೆರಡು ಚಮಚ ಹಾಕಿದ್ರೆ ಸಾಕು. ತುಪ್ಪ ಇಷ್ಟ ಪಡೆದೇ ಇರೋರು ಇದನ್ನು ಗ್ಯಾರಂಟಿ ಮಿಸ್ ಮಾಡ್ಕೋತೀರಾ. ಇದು ಸ್ವಲ್ಪ ಕಾದ್ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಸೈಜಲ್ಲಿ. ಬೇಕಾದ್ರೆ ನೀವು ಒಂದೊಂದು ಹೆಸರು ಬರುತ್ತಲ್ಲ, ಅದನ್ನು ಕೂಡ ಹಾಕಿ ಮಾಡ್ಕೊಬೋದು.
ನನಗೆ ಈ ಥರ ಮಾಡಿ ಅಭ್ಯಾಸ. ಸೊ ಹಾಗಾಗಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ತುಪ್ಪಕ್ಕಾದಮೇಲೆ ಇದಿಷ್ಟನ್ನು ತುಪ್ಪಕ್ಕೆ ಹಾಕ್ಬೇಕು. ಎಲ್ಲ ಮೆಸ್ಸಿ ಹಾಗೆ ಇಟ್ಬಿಟ್ಟಿದ್ದೀನಿ. ಸಾಕಾಯಿತು ನನಗೂ ಬೆಳಗಿಂದ ಕೆಲಸ. ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಇನ್ನು ಅಡುಗೆ ಮನೆಯದು ಕ್ಲೀನ್ ಮಾಡ್ಕೊತೀನಿ. ಈಗ ಸದ್ಯಕ್ಕೆ ಕ್ಲೀನ್ ಮಾಡೋಷ್ಟು ಪೇಷನ್ಸು ಇಲ್ಲ. ಊಟ ಮಾಡಿದ್ರೆ ಸಾಕಪ್ಪ ಅನಿಸ್ಬಿಟ್ಟಿದೆ. ಸೊ ಎಸ್, ಬನ್ನಿ. ಒಂದು ಕಾದಿದೆ, ಸ್ವಲ್ಪ ಕೆಂಪುಗಾಗುವಷ್ಟು ಹುರ್ಕೋಬೇಕಷ್ಟೆ. ಏನಿಲ್ಲ, ಅದೇ ತುಪ್ಪದಲ್ಲಿ ಫ್ರೈ ಆಗುತ್ತೆ. ಅಷ್ಟೊಂದು ಸರ್ತಿ ನಾವು ಸ್ಪೂನಲ್ಲಿ ಮೇಲೆ ಸಣ್ಣ ಉರಿಲಿ ಇಟ್ಕೊಬೇಕು. ಈ ಥರ ಇಷ್ಟು ಕೆಂಪಾದರೆ ಸಾಕು. ತೀರಾ ಕೆಂಪಾಗ್ಬಿಟ್ರೆ ಒಂಥರ ಗರ್ಗರಿ ಆಗಿಬಿಡುತ್ತೆ. ಈ ಥರ ಆದರೆ ಮೆತ್ತಗಾಗುತ್ತೆ. ಸ್ವಲ್ಪ ಕೆಂಪನ್ನು ಮಾಡಿದ್ರೆ ಆವಾಗ ನೀವು ಅನ್ನದಲ್ಲಿ ಇದನ್ನು ಕಿವುಚ್ಕೊಳ್ಳಬಹುದು. ಸೊ ಇಷ್ಟ ಆಗಿದೆ. ಈಗ ಒಂದು ಸ್ವಲ್ಪ ಅನ್ನಕ್ಕೆ ಇದನ್ನು ಹಾಕ್ಕೊಂಡು ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ. ಈ ವೆದರ್ ಕೂಡ ಇವತ್ತೇನೋ ಮೋಡ ಬೇಗ ಊಟ ಅದು ಮಾಡ್ಕೊಂಬಿಡೋದು. ಎಸ್, ಅನ್ನನೂ ಬಿಸಿ ಇದೆ. ಸ್ವಲ್ಪ ಹಾಕೊಂಡ್ರೆ ಸಾಕು ಮೊದಲನೇ ಅನ್ನಕ್ಕೆ. ಸ್ವಲ್ಪ ತುಪ್ಪ, ಇದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ ಆಮೇಲೆ ತಿನ್ನೋಕ್ಕೆ ಒಂಚೂರು ಇಟ್ಕೊಳ್ತೀನಿ. ಬೇಕಾದ್ರೆ ಇದಕ್ಕೆ ಒಂದು ಸ್ವಲ್ಪ ನೀವು ಮೆಣಸು ಪುಡಿನೂ ಹಾಕ್ಕೋಬೋದು. ಒಂಚೂರು ಉಪ್ಪು. ತುಪ್ಪದಲ್ಲಿ ಕರೆದಿರೋದು ಬೆಳ್ಳುಳ್ಳಿ ಏನು ಘಮ ವಾಸನೆ ಗೊತ್ತಾ. ಸೊ ತುಪ್ಪ ತಿಂದೇ ಇರೋರು ಖಂಡಿತ ಇದನ್ನು ಮಿಸ್ ಮಾಡ್ಕೊತಿರ್ತಾರೆ. ಸಕ್ಕತ್ತಾಗಿದೆ. ನೀವು ಟ್ರೈ ಮಾಡಲೇಬೇಕು. ಒಂದು ಸತಿ ನೀವು ಮಾಡ್ಕೊತೀನಿ. ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಟೇಸ್ಟು ಅಂತ. ಏನು ಬರೀತಾನೆ? 4 ಈಗ ಬಿಡು. ಬಿಡು ಹೋಯ್ತು. ನಾನೇನು ಬಿಡು 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 ಹಂಗೆ ಬಿಡು. ಮುಳುಗ್ಸಿನ್ನ ಅಯ್ಯ ಕಟ್ಟಾಯ್ತು. ನೀಟಾಗಿ ಬರಿಬೇಕು. ನಾನು 1 2 3 ನೀಟಾಗಿ ಬರ್ದೆ. 3 ಹೋಯ್ತಾ? 3 ಈ ಕಡೆ ಇದೆ ನೋಡು. ಬರಿ ನೀನು 5 ಬರಿ. ನಾನು 4 ಟ್ರೈ ಮಾಡ್ತೀನಿ ಆಮೇಲೆ. ಇದೇನೋ ಆನ್ಲೈನಲ್ಲಿ ತರಿಸ್ಕೊಂಡಿದ್ದಾನೆ ಆ ಥರ ಫ್ಲೋಟಿಂಗ್ ಪೆನ್ ಅಂತೆ. ಸೊ ಇಷ್ಟು ಕಲರ್ಸ್ ಇದೆ. 1 2 3 4 5 6 7 8 ಕಲರ್ಸ್ ಬರುತ್ತೆ. ಸೊ ಈ ಥರ ಸ್ಪೂನ್ ಮೇಲೆ ಆ್ಯಕ್ಚುಲಿ ಪ್ಲಾಸ್ಟಿಕ್ ಸ್ಪೂನ್ ಇರಬೇಕಿತ್ತು. ನನ್ನ ಹತ್ರ ಪ್ಲಾಸ್ಟಿಕ್ ಸ್ಪೂನ್ ಇಲ್ಲ. ಸೊ ಸ್ಟೀಲ್ ಸ್ಪೂನೇ ಕೊಟ್ಟಿದ್ದೀನಿ. ಅದ್ರ ಮೇಲೆ ಏನಾದರೂ ಚಿಕ್ಕದಾಗಿ ಡ್ರಾಯಿಂಗ್ ಥರ ಮಾಡಿ ನೀರಲ್ಲಿ ಈ ಥರ ಇದು ಮಾಡೋದು. ಅದಕ್ಕೆ ಫ್ಲೋಟಿಂಗ್ ಪೆನ್ ಅಂತ. ಎಲ್ಲಿ ತರಿಸಿದ್ರೆ ಗೊತ್ತಿಲ್ಲಪ್ಪ. ಫ್ಲಿಪ್ಕಾರ್ಟು ಮೀಶೋನ? ಫ್ಲಿಪ್ಕಾರ್ಟಲ್ಲಿ ತರಿಸಿದೆ. ನಿಂಗೆ ಗೊತ್ತಾ? ಚೈನಾಯಿಂದ ಬಂದಿದ್ದ. ಅಲ್ಲಿ ಬರೀ ಇವಾಗ. ಸೊ ಇದು ಅವನಿಗೆ ನಂಬರ್ ಪ್ರಾಕ್ಟೀಸ್ ಮಾಡಿಸ್ದಂಗೂ ಆಗುತ್ತೆ. ಬುಕ್ಕಲ್ಲಿ ಬರೀ ಅಂದರೆ ಬರೆಯಲ್ಲ. ಅವ್ರು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಅದು ಮುಗಿಸ್ತಾ ಮಿಕ್ಕಿದ ಬರೆಯೋ ಅಂದರೆ ಈ ಥರ ಆದರೆ ಈ ಥರ ನಂಬರ್ಸು ಆ ಥರ ಎಲ್ಲ ಬರ್ಸ್ಬಿಟ್ಟಿದ್ದು ಮಾಡಿದ್ರೆ ಅಟ್ಲೀಸ್ಟ್ ಹಂಗಾನ ಬರೀತಾನೆ ಅಂತಂದ್ಬಿಟ್ಟು ಕೊಟ್ಟಿದ್ದೀನಿ. ಆಟ ಆಡ್ತಾ ಇದ್ದಾನೆ. ಸೊ ಎಸ್ ಗೈಸ್, ಮತ್ತೆ ಸಂಜೆ ಅಂದರೆ 7:30 ಆಗಿದೆ. ಅವಾಗಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಸೊ ಮಧ್ಯಾಹ್ನ ಅಥರ್ವಂಗನ ಮಲಗಿಸ್ತಾ ನಾನು ಮಲ್ಕೊಂಬಿಟ್ಟಿದ್ದೀನಿ, ಸ್ವಲ್ಪ ಸುಸ್ತಾಗಿತ್ತು ಅಂತ. ಆ್ಯಂಡ್ ಇವಾಗ ಪಾತ್ರೆ ಎಲ್ಲ ತೊಳೆದಾಯ್ತು ಆಗಲೇ. ಸೊ ಅನ್ನಕ್ಕೆ ಇಟ್ಟಿದ್ದೀನಿ, ಅವನಿಗೂ ಇನ್ನು ಊಟ ಅದು ಮಾಡಿಸಿ ಫಸ್ಟ್ ಮಲಗಿಸ್ಬೇಕು. ನಾಳೆ ಸ್ಕೂಲಿದೆ. ಮನೇಲಿದ್ರೆ ಬರೀ ಗಲಾಟೆ ಒಂದು ಹುಷಾರಿಲ್ಲ ಅಂತ ಹೆಸರಿಗೆ ಅಷ್ಟೇ. ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ ಔಷಧಿ ಹಾಕಿದ್ಮೇಲೆ. ನೋಡಿ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಸೊ ನಾಳೆ ಫಸ್ಟ್ ಸ್ಕೂಲಿಗೆ ಕಳಿಸಿ. ಸ್ಕೂಲಿಗೆ ಹೋಗಲ್ಲ ನಾನು. ಯಾಕೆ ಹೋಗಲ್ಲ? ಜ್ವರ ಇದೆ. ಜ್ವರ ವಾಸಿ ಆಯಿತು ನೋಡಿ. ಸ್ಕೂಲ್ಗೆ ಹೋಗೋಕ್ಕೆ ಈಗೀಗ ಸ್ಟಾರ್ಟ್ ಆಗಿದೆ, ಆಗಲೇ ಸ್ಕೂಲಿಗೆ ರಜಾ ಹಾಕ್ತೀನಿ ಅಂತ. ಸೊ ಇನ್ನು ಹಾಗೆ ನಾನು ಇಲ್ಲಿ ರೂಮಿಗೆ ಬಟ್ಟೆ ಮಡ್ಸೋಕ್ಕೆ ಬಂದಿದ್ದೀನಿ ಗೈಸ್. ಆಯಿತು ಇಷ್ಟು 2 ದಿವಸ ಆಯಿತು. ಚೇರ್ ಮೇಲೆ ಹಂಗಂಗೆ ಹಾಕ್ತಾರೆ, ತರೋದು ಹಾಕೋದು ಹಿಂಗೆ ಆಗಿದೆ. ಸೊ ಮೋಹನ್ ಬೇರೆ ಬೈದ್ಬಿಟ್ಟು ಹೋಗಿದ್ದಾರೆ, ಬರೋದ್ರಲ್ಲಿ ಮಡಿಸ್ಲಿಲ್ಲ ಅಂದರೆ ಎಲ್ಲ ತೆಗೆದು ಆಚೆ ಎಸ್ಬಿಡ್ತೀನಿ ಅಂತ. ಸೊ ಆ ಭಯಕ್ಕಾದರೂ ಸ್ವಲ್ಪ ಎಲ್ಲ ನೀಟಾಗಿ ಮಡಿಸಿ ಎತ್ತಿಟ್ಬಿಡ್ತೀನಿ ಅವ್ರು ಬರೋದ್ರಲ್ಲಿ. ಸೊ ಎಸ್, ಇನ್ನೇನು ಅವ್ನಿಗೆ ಊಟ ಅದು ಮಾಡಿಸಿ ಮಲಗಿಸಿ ಇನ್ನು ನಾನು ಮಲ್ಕೊಳ್ಳೋದು. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ನನಗೆ ಅಥರ್ವಂಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್.